ಇದೀಗ ಸ್ವತಃ ನಿರ್ಮಾಪಕರಾದಂತಹ ಉಮಾಪತಿ ಗೌಡ್ರೆ ನಮ್ಮ ಜೊತೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಅವರು, ಈಗ ಕಾಟೇರ ಟೈಟಲ್ ವಿಚಾರವಾಗಿ ಮತ್ತೆ ಕತೆ ಮಾಡಿಸಿದಂಥ ವಿಚಾರವಾಗಿ ನೀವು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ರಿ. ಅಂದ್ರೆ ನೀವೇ ಆ ಟೈಟಲ್ ಅನ್ನ ಫಿಕ್ಸ್ ಮಾಡಿಸಿದ್ರಿ, ಜೊತೆಗೆ ಕಥೆಯನ್ನು ಕೂಡ ಮಾಡಿಸಿದ್ರಿ. ಆದ್ರೆ ಕಾರಣಾಂತರಗಳಿಂದ ನೀವು ಮಾಡೋಕ್ಕಾಗಲಿಲ್ಲ. ಅದು ಯಾರ ಒಂದು ಇದರಲ್ಲಿ ಬರ್ದಿರುತ್ತೆ, ಅವರೇ ಮಾಡಿದ್ದಾರೆ, ಸಕ್ಸಸ್ ಕಂಡಿದ್ದಾರೆ, ಖುಷಿ ಆಗುತ್ತೆ ಅಂತ ಹೇಳಿದ್ರಿ. ಆದ್ರೆ ದರ್ಶನ್ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ, ಕಾಟೇರ ಟೈಟಲ್ ಮಾಡಿಸಿದ್ದು ನಾನೇ, ಜೊತೆಗೆ ಯಾರು ಈ ಟೈಟಲ್ ಅನ್ನ ಕೊಟ್ಟಿದ್ದಲ್ಲ ಅಂತ. ಓಕೆ, ಇವಾಗ ನಾನು ಅವ್ರಿಗೆಲ್ಲ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಇವಾಗ ತಗಡುಗಳಂಗೆ ಇರ್ಬೇಕಲ್ವಾ. ಇವಾಗ ಎಲ್ಲ ಅವರೇ ಮಾಡಿಸಿದ್ಮೇಲೆ ದುಡ್ಡು ಅವರೇ ಹಾಕಿದ್ರು. ಪ್ರೊಡ್ಯೂಸರ್ ನಾನಲ್ಲ, ನಾನ್ ಕಾಸ್ಟಿಗೆ ನಾವೆಲ್ಲ ಬೇನಾಮಿ ಪ್ರೊಡ್ಯೂಸರ್ಗಳಷ್ಟೇ. ಬಿಡಿ, ದೊಡ್ಡ ವ್ಯಕ್ತಿಗಳು ಮಾತಾಡಿದ್ದಾರೆ, ತೊಂದರೆ ಇಲ್ಲ. ಈಗ ನಾವು ಮಾತಾಡಿದಾರೆ, ದೊಡ್ಡವರು ಮಾತಾಡ್ಲಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗ್ತದ? ಅಲ್ಲ, ನಿಮ್ಮನ್ನ ಅವ್ರು ಕೇಳ್ತಾರೆ, ಈಗ ನೀವು ಇಂಥ ಒಂದು ಸಬ್ಜೆಕ್ಟ್ ಮಾಡಿರ್ಬೇಕಾದ್ರೆ ಯಾಕೆ ಅದನ್ನ ಫಿಲ್ಮ್ ಮಾಡ್ಲಿಲ್ಲ, ನೀವೇ ಮಾಡ್ಬೋದಾಗಿತ್ತಲ್ಲ, ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತ. ಇವಾಗ ನೋಡಿ, ಮಾಡಿರೋ ಸಿನಿಮಾಗಳೆಲ್ಲ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಇವಾಗ ಡಿಸ್ಕಷನ್ ಕೂತಿರ್ತೀವಿ. ಇವಾಗ ಈ ಟೈಟ್ಲ್ ನ ಯಾರ ಬ್ಯಾನರ್ ಅಲ್ಲಿ ಫಸ್ಟ್ ರಿಜಿಸ್ಟರ್ ಆಯ್ತು, ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಟೈಟ್ಲ್ ಡಿವಿಷನ್ಗೆ ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ. ಇನ್ನು ಅದಾದ್ಮೇಲೆ ಟೈಟ್ಲು ಹೌದು ಅವ್ರು ರೆಫರ್ ಮಾಡಿದ್ರು, ಈ ಟೈಟ್ಲ್ ಚೆನ್ನಾಗಿದೆ, ಇದನ್ನ ಇಡ್ಬೋದು ಅಂತ. ಅವಾಗ ನನ್ನ ಹೆಸರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಕ್ರಮೇಣ ಈ ಮಹೇಶ್ ಅವರು ಮದಗಜ ಟೈಟ್ಲ್ ವಿಚಾರವಾಗಿ ನನ್ನ ಹತ್ರ ಇದೆ ಅಂತೇಳಿ ನನಗೆ ಅಕ್ನಾಲೇಜ್ಮೆಂಟ್ ಎಲ್ಲ ತಗೊಂಬಂದು ಕೊಟ್ಟಿರೋ. ನಾವು ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು, ಇಲ್ಲ ಹಿಂಗೆ ವ್ಯತ್ಯಾಸ ಆಗಿ ಅದು ರಾಮಮೂರ್ತಿ ಅವ್ರ ಹೆಸರಲ್ಲಿದೆ ಅಂತ. ಸರಿ, ಅದಾದ್ಮೇಲೆ ನಾವು ಹೋಗಿ ಕೇಳಿದಾಗ ಸರಿ ಇದು ಕೊಡಿ, ನಾವು ಅದು ಕೊಡ್ತೀವಿ ಅಂತಂದ್ರು. ಆಯ್ತು, ಕತೆ ಮತ್ತೊಂದು ಇನ್ನೊಂದು ಎಲ್ಲಾರು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದು. ಅದರಲ್ಲಿ ಪ್ರಮುಖ ಪಾತ್ರ ನಂದಿತ್ತು. ಯಾಕಂದ್ರೆ ಇವಾಗ ನಾನು ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಇನ್ನೂ ರಾಬರ್ಟ್ ರಿಲೀಸ್ ಆಗಿಲ್ಲ, ಅವಾಗ ಕಳಿಸಿ ಕತೆ ಮಾಡ್ತಿದ್ದೆ. ಸೊ ಇವಾಗ ಡೈರೆಕ್ಟರ್ ಅವ್ರ ಕಡೆ ಇದ್ದಾರೆ, ಪ್ರೊಡ್ಯೂಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಇವ್ರು ಹೀರೋ ಆಗಿ ಇವ್ರು ಆಕ್ಟ್ ಮಾಡಿದ್ದಾರೆ. ಇವಾಗ ಇಷ್ಟು ಹೇಳಿದ್ಮೇಲೆ ನಾನು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ? ಎಲ್ಲ ಮೇಲೆ ದೇವ್ರ ಲೆಕ್ಕದಲ್ಲಿ ಇರ್ತದೆ. ಇವಾಗ ಅಕ್ಕಪಕ್ಕದಲ್ಲಿರೋರು, ಇವಾಗ ನನ್ನ ಅಕ್ಕಪಕ್ಕದಲ್ಲಿರೋರು ನಾನು ಹೇಳಿದ್ ಸರಿ ಅಂತಾರೆ, ಅವ್ರ ಅಕ್ಕಪಕ್ಕದಲ್ಲಿರೋರು ಅವ್ರು ಹೇಳಿದ್ ಸರಿ ಅಂತಾರೆ. ತೊಂದರೆ ಇಲ್ಲ. ಇವಾಗ ನಾವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂತ್ಕೊಳಕ್ ಆಗ್ತದೆ ಸರ್? ಮೇಲಿರೋ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ನಾವು ತಗಡುಗಳಾಗೆ ಇರಬೇಕು. ಅಲ್ಲ, ನಿಮ್ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ರಾಬರ್ಟ್ ಬಗ್ಗೆ ಕೂಡ ಬರುತ್ತೆ. ಅಲ್ಲಿ ರಾಬರ್ಟ್ ಬಗ್ಗೆ ಕೂಡ ನಾನೇನೆ ರಾಬರ್ಟ್ ಅನ್ನ ಮಾಡ್ಸಿರುವಂತದ್ದು. ಇದರಲ್ಲೂ ಕೂಡ ಬರೀ ಕಾಟೇರ ಮಾತ್ರ ಟೈಟಲ್ ಅವರೇ ಮಾಡ್ತಿದ್ದು. ಇವಾಗ ಒಂದ್ ನಿಮಿಷ, ಟೈಟ್ಲು ಅವರೇ ಕೊಟ್ಟಿದ್ದು, ಕತೆನೂ ಅವರೇ ಕೊಟ್ಟಿದ್ದು, ದುಡ್ಡು ಅವರೇ ಕೊಟ್ಟಿದ್ದು. ಸುಮ್ನೆ ಪ್ರೊಡ್ಯೂಸರ್ ಮಾತ್ರ ನಾನು. ಬಿಡಿ, ಯಾಕೆ ಇನ್ನ ವಾದ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅವ್ರ ಸರಿ ಸಮಾನಕ್ಕೆ ನಾನು ಬರೋದು ಇಲ್ಲ. ಸೊ ಹಂಗಾಗಿ ಅವ್ರು ಹೇಳಿದ್ದಕ್ಕೆ ನಾವು ಇಲ್ಲ ಅಂತ ವಾದ ಮಾಡಕ್ ಆಗ್ತದ? ದರ್ಶನ್ ಅವ್ರು ಹೇಳಿದಂತ ಟೋನ್, ಬಳಸಿದಂತ ಪದ ಬಹಳ ಹರ್ಟ್ ಆಗಿರೋ ಹಾಗಿದೆ ಉಮಾಪತಿ ಅವ್ರಿಗೆ ನಿಮ್ಮ ಮಾತನ್ನ ಕೇಳಿದಾಗ. ಇವಾಗ ನೋಡಿ, ಹರ್ಟ್ ಅಂತಲ್ಲ, ನಮ್ಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಸರ್. ಈಗ ನೀವೇ ಯೋಚನೆ ಮಾಡಿ, ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾಡೋ ಕೆಲಸ ಬೇಕಾದಷ್ಟಿದೆ. ನಾವು ಅವ್ರ ತರ ಮಾತಾಡೋಕ್ಕಾಗಲ್ವಲ್ಲ, ಯಾಕಂದ್ರೆ ಅವ್ರ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಬೆಳೆದಾಗ ಉತ್ತರ ಕೊಡೋಣ, ತೊಂದರೆ ಇಲ್ಲ. ಈಗ ಅವತ್ತು ನಾವು ಇರ್ತೀವಿ, ಅವರು ಇರ್ತಾರೆ. ಇದೆಲ್ಲ ಒಂದ್ ದಿವಸ ಒಳ್ಳೆ ಮಟ್ಟಕ್ಕೆ ಬೆಳಿತೀವಿ. ಬೆಳೆದಾಗ ಯಾವ ರೀತಿ ಉತ್ತರ ಕೊಡ್ಬೇಕು ಕೊಡೋಣ ಸರ್, ತೊಂದರೆ ಇಲ್ಲ. ಭವಿಷ್ಯದಲ್ಲಿ ಉಮಾಪತಿ ಅವರ ಕಡೆಯಿಂದ ಉತ್ತರ ಬರುತ್ತೆ ಖಂಡಿತ. ಸಮಯ ಸಂದರ್ಭ ಕಾಲ ತಸ್ಮೈ ನಮಃ. ಎಲ್ಲದಕ್ಕೂ ಸಮಯ ಸಂದರ್ಭ ಉತ್ತರ ಕೊಡ್ತದೆ ಸರ್. ಆಮೇಲೆ ಎಲ್ಲದಕ್ಕೂ ನಾವು ಉತ್ತರ ಕೊಡ್ಬೇಕು ಅನ್ನೋದೇನಿಲ್ಲ. ಸಮಯ ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಇವತ್ತು ಗೆದ್ದಿದ್ದಾರೆ, ಖುಷಿಯಲ್ಲಿದ್ದಾರೆ, ಸಂತೋಷ. ಆಮೇಲೆ ನಮ್ಮಿಂದ ಏನು ಅವ್ರಿಗೆ ಗೆಲ್ಲುವಾಗೆ ಏನು ಕೊಡುಗೆ ಇಲ್ಲ. ಹಂಗಾಗಿ ನಾವ್ ಯಾಕೆ ಮಾತಾಡೋಣ ಹೇಳಿ? ಇನ್ನೊಂದು ವಿಚಾರ ಹೇಳ್ತಾರೆ ಉಮಾಪತಿ ಅವರು, ಇನ್ನೊಂದು ವಿಚಾರ ಹೇಳ್ತಾರೆ. ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ಬಿದ್ದು ಆಗ್ಲೂ ಕೂಡ ಬುದ್ಧಿ ಹೇಳಿ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಮಾಡೋದು? ಹಿಂದೆ ಕೂಡ ಇದೇ ರೀತಿಯಾಗಿ ಸಿಕ್ಬಿದ್ದಿದ್ರು ಅಂತ. ಯಾರಿಗೆ ಸಿಕ್ಬಿದ್ದಿದ್ರಂತೆ? ಈಗ ತಾವೇ ಯೋಚನೆ ಮಾಡಿ, ಯಾರಿಗೆ ಸಿಕ್ಬಿದ್ದಿದ್ರು, ಯಾರು ಏನ್ ಮಾಡ್ಕೊಂಡ್ರು? ಈಗ ಅವ್ರು ಹೇಳಿ, ಅವ್ರು ಬೇಕಾದಷ್ಟು ಹೇಳ್ಬೋದು ಸರ್. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಏನ್ ಹೇಳಿದ್ರು ನಡೀತದೆ. ಅವೆಲ್ಲ ಬಹಳ ಚಿಕ್ಕ ವ್ಯಕ್ತಿಗಳು. ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ನಮ್ ಯೋಗ್ಯತೆ ಎಷ್ಟಿದೆ ನಾವು ಅಷ್ಟರಲ್ಲಿ ಇರಬೇಕು. ಇರೋಣ ಬಿಡಿ, ಏನ್ ತೊಂದರೆ ಇಲ್ಲ. ಭಗವಂತ ಇವತ್ತು ನಮಗ್ ಕೊಡ್ತಾನೆ, ನಾಳೆ ಅವ್ರಿಗೆ ಕೊಡ್ತಾನೆ. ಹಂಗೆ ಇವತ್ತಿನ ತರನಾಗ ಮುಂದಕ್ಕೂ ಇರಲ್ವಲ್ಲ. ನೆಡು ಬೀಳ್ತಾನೆ, ತೊಂದರೆ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರ್ಲಿ. ರಾಬರ್ಟು ನಂದೆಲ್ಲ ಸಿನಿಮಾ, ಅವ್ರದೇ ಸಿನಿಮಾ, ಅವ್ರ ದುಡ್ಡು, ಅವ್ರ ಕತೆ, ಅವ್ರ ಟೈಟ್ಲ್.
ಓಕೆ, ಕೆಲವೊಂದ್ ಕಡೆ ಇತ್ತೀಚಿನ ನಿಮ್ಮ ಇಂಟರ್ವ್ಯೂಗಳನ್ನು ನೋಡಿದಾಗ ನನ್ಗನ್ಸ್ತಾ ಇತ್ತು ಮತ್ತೆ ನಿಮ್ಮಿಬ್ಬರ ನಡುವೆ ಮತ್ತೆ ಒಳ್ಳೆ ವೈಬ್ಸ್ ಬರುತ್ತೆ. ನೀವೇ ಹೇಳಿದ್ರಿ ಕೂಡ ಮೇ ಬಿ ಮುಂದೊಂದು ದಿನ ನಾವಿಬ್ಬರು ಕೂಡ ಜೊತೆಯಾಗಿ ವರ್ಕ್ ಮಾಡ್ಬೋದೇನೋ, ಈಗ ಯಾರು ಜೊತೆಗಿದ್ದಾರೆ ಅವರೆಲ್ಲ ದೂರ ಆಗಿ ನಾವೆಲ್ಲ ಜೊತೆಯಾಗಿರುವಂಥ ದಿನಗಳು ಬರುತ್ತೇನೋ ಅಂತ ನೀವೇ ಹೇಳಿದ್ರಿ. ಸೊ ಮತ್ತೆ ಡಿಫ್ರೆನ್ಸಸ್ ಹೆಚ್ಚಾಗ್ತಿದ್ಯಾ ಅಂತ ಇಬ್ಬರ ನಡುವೆ? ಸರ್ ಇವಾಗ ಒಂದು ಹೇಳ್ತೀನಿ ಕೇಳಿ, ಸಿನಿಮಾ ನಮ್ಗೆ ಇಷ್ಟೆಲ್ಲ ಗೌರವ ಕೊಟ್ಟಿದೆ, ನಾನು ಅದ್ರ ಬಗ್ಗೆ ಗೌರವ ಇಟ್ಟಿದ್ದೀನಿ. ನಮ್ಮ ಬ್ಯಾನರ್ಗೆ ಇವರೆಲ್ಲರೂ ನಮ್ಮ ಬ್ಯಾನರ್ಗೆ ಒಂದು ಒಳ್ಳೆ ಹೆಸರು ತಂದ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಗೌರವ ಇದೆ. ಅದೇ ರೀತಿ ನಾನೆಲ್ಲೂ ಗೌರವ ಕಳ್ಕೊಳ್ಳುವಂತ ಕೆಲಸ ನಾನು ಮಾಡಿಲ್ಲ. ಆಮೇಲೆ ಸರ್ ಇವಾಗ ಏನಾಗ್ತದೆ, ಊಟ ಅಣ್ಣ ತಮ್ದಿರು ಹೋಗ್ತಾ ಹೋಗ್ತಾ ದಾಯದಿಗಳು ಅಂತಾರೆ. ಒಂದ್ ತಾಯಿ ಹೊಟ್ಟಲ್ಲಿ ಉಡ್ದವ್ರದ್ದು ಎಷ್ಟು ಡಿಫ್ರೆನ್ಸ್ ಬಂದಾಗ ಇವರು ದೊಡ್ಡ ಮೇರು ನಟರು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಸೊ ಆಕಾಶ ಭೂಮಿ ಅಷ್ಟು ವ್ಯತ್ಯಾಸ ಇದ್ದೇ ಇರ್ತದೆ. ನಾವು ಭೂಮಿ ಅಂದ್ರೆ ಅವ್ರ ಆಕಾಶ. ಇರ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ, ಅವ್ರು ಅಲ್ಲೇ ಇರ್ಲಿ. ಉಮಾಪತಿ ಅವ್ರೀಗ ನೀವು ಸಾಮಾನ್ಯ ವ್ಯಕ್ತಿ ಅಂತ ಹೇಳೋಕ್ ಆಗಲ್ಲ, ಯಾಕಂದ್ರೆ ಸಕ್ಸಸ್ ಮೂವಿಗಳನ್ನು ಕೊಟ್ಟಿದ್ದೀರಾ, ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೂಡ ನೀವು ಹೊತ್ತಿರುವಂತವ್ರು. ಎಲೆಕ್ಷನ್ ಅಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರಿ ಈ ಬಾರಿ. ಹೌದೌದು. ಸರ್ ಇವಾಗ ಏನಾಗ್ತದೆ, ಆ ಜವಾಬ್ದಾರಿಗಳೇ ನಮ್ಮನ್ನು ಇವತ್ತು ಜೀವನ ಕಲಿಸಿದೆ ಸರ್. ಆಮೇಲೆ ಎಲೆಕ್ಷನ್ ಸೋತಿರ್ಬೋದು, ಬಟ್ ಸಾಕಷ್ಟು ಅನೇಕ ಪಾಠಗಳು ನಾವು ಕಲ್ತಿದೀವಿ. ಏನೋ ಸಿಗಾಕೊಂಡ್ರು ಮತ್ತೊಂದು ಇನ್ನೊಂದು, ಯಾರು ಎಲ್ಲೂ ಸಿಗಾಕೊಂಡಿಲ್ಲ, ಸಿಗಾಕೊಂಡಿದ್ರೆ ಮತ್ತೆ ಲೀಗಲಿ ಮೂವ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ನಿಲ್ಸ್ಬಿಟ್ರು? ಓಕೆ ಓಕೆ ಓಕೆ, ಬಟ್ ಸ್ಟಿಲ್ ಕ್ಲೈಮ್ ಮಾಡ್ತೀರಾ ಕಾಟೇರ ನಿಮ್ದೇ ಟೈಟಲ್ ಅಂತ, ಸಬ್ಜೆಕ್ಟ್ ನೀವೇ ಫೈನಲ್ ಮಾಡಿದ್ದು ಅಂತ ನೀವು ಕ್ಲೈಮ್ ಮಾಡ್ತೀರಾ? ನೋಡಿ ಸರ್, ಇವಾಗ ಒಂದಂತೂ ಸತ್ಯ, ನಾನು ದುಡಿಯೋಂತ ಆಫೀಸ್ ಜಾಗದಲ್ಲಿ ಕೂತಿದ್ದೀನಿ. ಓಕೆ, ಮೇಲೆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ನಮ್ ಮನ್ಸಾಕ್ಷಿಗೆ ನಾವು ಮೋಸ ಮಾಡ್ಕೊಳಕ್ಕೆ ಜೋಶಲ್ಲಿ ನಾನು ಮಾತಾಡ್ಬೋದು, ಅವರು ಮಾತಾಡ್ಬೋದು. ಓಕೆ, ಬಟ್ ಯಾರು ಏನ್ ಮನ್ಸಾಕ್ಷಿ ಬಿಟ್ಟಂತೂ ಯಾರು ಇದು ಮಾಡೋಕ್ಕಾಗಲ್ಲ. ಬಾಯಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಸರಿ ತಪ್ಪು ಅನ್ನೋದು ನಮ್ಮ ಮನ್ಸಿಗೆ ಗೊತ್ತಿರ್ತದಲ್ವಾ. ಓಕೆ ಓಕೆ, ಕತೆ ಮಾಡಿಸ್ಬೇಕಾದ್ರೆ ಯಾರು ಕೂರ್ಸಿ ಕತೆ ಮಾಡಿಸಿದ್ದು ಮತ್ತೊಂದು ಇನ್ನೊಂದು ಎಲ್ಲ ಅವ್ರಿಗೂ ಗೊತ್ತಿದೆ. ಇವಾಗ ತುಂಬಾ ದೊಡ್ಡ ವ್ಯಕ್ತಿ ಆದಂತ ತರುಣ್ ಅವ್ರಿಗೂ ಗೊತ್ತಿದೆ. ಇವತ್ತು ಎಲ್ಲ ಗೆದ್ದಿದಾರಲ್ವಾ, ನಾವೆಲ್ಲ ತುಂಬಾ ಕಾಲ್ ಧೂಳ್ ಸಮಾನಕ್ಕೆ ಕಾಣಿಸ್ತಾ ಇದೀವಿ, ತೊಂದರೆ ಇಲ್ಲ. ಓಕೆ ಓಕೆ ಓಕೆ, ಧನ್ಯವಾದ. ಏನಾಗ್ತದೆ ಗೊತ್ತಾ ಸರ್, ಇನ್ನೂ ಮನಸ್ತಾಪಗಳು ಹೆಚ್ಚಾಗ್ತದೆ, ಅದ್ರ ಬದಲು ಹಿಂಗೆ ಇದ್ದು ಬಿಡ್ಲಿ. ಓಕೆ, ಧನ್ಯವಾದ ಉಮಾಪತಿ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.